ಬ್ರಹ್ಮಲಿಂಗೇಶ್ವರ ಗಾಯನ ಸಂಘ ಹೌದು ಅವರಾದ್ರೂ ಕೂಡ ಅಕ್ಕವ್ರ ಮೇಳ ಹೌದು ಗಂಡು ಹೆಚ್ಚು ಮಾಡ್ಲಿಕ್ಕೆ ಅವರಾದ್ರೂ ಕೂಡ ಬಂದಾರ. ಹೌದಾ ಅದೇ ತರನಾಗಿ ಯಾವಪ್ಪ ಅಂತ ಕೇಳಿದ್ರ ಯಾವ್ದ್ರಿಪ್ಪ ಚಿಕ್ಕೋಡಿ ತಾಲೂಕು ಬೆಳಗಾವಿ ಜಿಲ್ಲೆಯ ವಿಜಯನಗರದಿಂದ ಮಲಿಸಮ್ಮ ದೇವಿ ಗಾಯನ ಸಂಘದವ್ರು ನಾವಾದ್ರೂ ಕೂಡ ಇವತ್ತಿನ ದಿವಸ ಬಂದಿದ್ದಾಗ್ಯದ ಹೆಣ್ಣು ಹೆಚ್ಚು ಮಾಡ್ಲಿಕ್ಕೆ ಬಂದಿದ್ದಾಗ್ಯದ. ಹೌದ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಆಹಾ ಹಿರಿಯರು ಒಂದು ಮಾತು ಹಿಂಗೆ ಹೇಳ್ತಾರ. ಹೆಂಗ್ ಹೇಳ್ತಾರಿಪ್ಪ ಮಾತ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಹೌದಾ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ. ಆಹಾ ಎಲ್ಲ ಬಲ್ಲನಂದ್ರೆ ಎಲ್ಲರಿಗೂ ಸಾಹಿತ್ಯ ಒಳದಲ್ಲಿ ಸರ್ವಜ್ಞನು ಅಂತ ಮಾತು ಹೇಳ್ಯಾರ. ಹೌದಾ ಯಾಕೆ ಹಿಂಗ ಹೇಳ್ಯಾರ ಹನುಮಂತನ ಅಂತ ಕೇಳಿದ್ರ ಯಾಕ್ರಿಪ್ಪ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಆಹಾ ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಾಗ್ಲಿ ಹೌದಾ ಮಾತಾಡ್ತಕ್ಕಂತ ಸಂಭಾಷಣೆಯಲ್ಲಾಗ್ಲಿ ಆಹಾ ತಪ್ಪು ತಲೆಗಳಾಗುವುದು ಸಹಜ. ಹೌದಾ ಇವತ್ತಿನ ದಿವಸ ತಮ್ಮ ಮನೆಯಲ್ಲಿ ಮಾಡಿದ ಮಕ್ಕಳ ತಪ್ಪನ್ನು ಯಾವ ರೀತಿ ಕ್ಷಮಾಪಣೆ ಮಾಡ್ಕೊಂಡು ಹೋಗ್ತೀರಿ ಆಹಾ ಅದೇ ತರನಾಗಿ ಹೊತ್ತು ಹೊಂಡತ ನಮ್ಮ ಕಲಾಗಾಯನ ಸಂಘವನ್ನ ಕೊಡಿರ್ತಕ್ಕಂತ ದೈವದಲ್ಲಿ ಜಕ್ಕೊಂಡು ಹೋಗ್ಬೇಕಂತ ದೈವದಲ್ಲಿ ಅದು ಕೇಳಿಕೊಂಡು ಎಲ್ಲಾರು ಹೋಗ್ಬೇಡ್ರಪ್ಪ ಇಲ್ಲೇ ಕೊಂಡ್ರು ದೇವ್ರ ಯಪ್ಪ ಕೊಂಡ್ರಿ ಅಲ್ಲಿ ಏನಿಲ್ಲ ಕೊಂಡ್ರಿ ನೀವೆಲ್ಲ ಆ ಕಡೆ ಹೋದ್ರೆ ನಾವ್ ಈ ಕಡೆ ಹೋಗ್ಬಿಡ್ತೀವಿ ನೋಡ್ರಿ. ಅದಕ್ಕ ಇವತ್ತಿನ ದಿವಸ ಹನುಮಂತನ ಆಹಾ ಏನಾಯ್ತ್ರಿಪ್ಪ ನಾವು ಹಾಡುವಂತ ಹಾಡಿನಲ್ಲಾಗ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಾಗ್ಲಿ ಬಾರಿಸ್ತಕ್ಕಂತ ವಾದ್ಯದಲ್ಲಿ ತಪ್ಪು ತಡೆಗಳಾದ್ರೆ ಸರ್ಜೋಳಿ ಕಲಾವಂದ್ರ ಸಹಿತ ಸಹಕಾರ ಕೊಟ್ಟು ಕರ್ಕೊಂಡು ಹೋಗುವ ತಮ್ಮಲ್ಲಿ ಆದ್ರೂ ಕೇಳಿಕೊಂಡು ಅದೇ ತರನಾಗಿ ಇವತ್ತಿನ ದಿವಸ ಯಾವ ನಿಪ್ಪಣ್ಯಾಳ ಗ್ರಾಮದ ಹನುಮಂತ ಸರ್ ಅಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಸರ್ ಇವರು ಒಂದು ನಾನಿದಿ ಎರಡು ಮುಖ ಇದ್ದಂಗ ಅವ್ರ. ಹೌದಾ ಹೆಂಗಪ್ಪ ಅಂತ ಕೇಳಿದ್ರ ಇವಾಗ ಹೆಣ್ಣು ಹಾಡ್ತಾರ ಗಂಡು ಹಾಡ್ತಾರ. ಹೌದು ಸಾಕಷ್ಟು ಮೇಲ್ನಾಗ ಚೌರಿಕೆಯಲ್ಲಿ ಮಾತಾಡಕ್ಕೂ ಹೋಗ್ತಾರ. ಒಟ್ಟು ನಾಣ್ಯ ಅಂದ್ರ ಒಟ್ಟು ಚಿತ್ತ ಡಬ್ಬ ಇದ್ದಂಗ ಇವ್ರು ಏನ್ ಬಿದ್ರು ಒಂದಿರೋದನ್ನ ಅವ್ರದ ಒಟ್ಟು ವಾಗ ಚಿತ್ತ ಬೀಳ್ತಾರೆ ವಾಗ ಡಬ್ಬ ಬೀಳ್ತಾರೆ ಹೇಳಕ್ ಬರಲ್ಲ ಹೇಳಕ್ ಬರಂಗಿಲ್ಲ. ಅದಕ್ಕೆ ಅಂತ ಅದ್ಭುತ ಕಲಾವಂತರ ಜೋಡಿ ಇವತ್ತಿನ ದಿವಸ ನಾವು ಅದು ಕೂಡ ಕಾರ್ಯಕ್ರಮ ಕೊಡ್ಲಿಕ್ಕೆ ಬಂದೇವ. ನಮ್ಮ ಸಂಘದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ಬದಿಗೊತ್ತಿ ಹೊತ್ತೊಂಡುತ್ತಲ್ಲ ಅವರಾದ್ರೂ ಜಕ್ಕೊಂಡು ಹೋಗ ತಮ್ಮಲ್ಲಿ ಆದ್ರೂ ಕೇಳಿಕೊಂಡ ಯಾಕಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ ಮಾತಾಡಿ ಹೋದ್ರಪ್ಪ ಅಂತ ಕೇಳಿದ್ರ ಸರ್ಜೋಳಿ ಕಲಾವಂತರ ಹೆಂಗ ಮಾತಾಡ್ರಿಪ್ಪ ನೋಡು ಮೊದ್ಲೇ ಪಾಡಕ್ಕೆ ಬಂದ ನಾವು ಗಂಡ ಹಾಡ್ಲಿಕ್ಕೆ ಬಂದೇವ. ಇನ್ನು ಹೆಣ್ಣು ಹಾಡುವ ಮ್ಯಾಲಿನವ್ರು ಬರ್ತಾರು. ಹೌದು ಅವ್ರು ಏನು ಮಾತಾಡ್ತಾರೆ ಏನು ಹಾಡ್ತಾರೆ ಏನು ಇಲ್ಲ ಅನ್ನುವಂತ ವಿಚಾರ ಇಟ್ಕೊಂಡ ಮುಂದಿನ ಪಾಡಕ್ಕೆ ಶುರು ಮಾಡೋಣ ಅಂತ ಮಾತು ಹೇಳ್ಯಾರ ಹನುಮಂತನ. ಹೌದು ಹೇಳ್ಯಾರ ಹೌದಿಲ್ಲ. ಅದಕ್ಕ ಹೆಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಯಾವ ಪ್ರಕೃತಿ ದೇವಿ ಪ್ರಾಂದ್ರ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಸರ್ವ ಸೃಷ್ಟಿಗೆ ಮೊದಲನೇಕ್ಕೆ ನನ್ನ ಪ್ರಕೃತಿ. ಹೌದಾ ಅಂತ ಪ್ರಕೃತಿ ದೇವಿ ಇವತ್ತು ನಾವಾದ್ರೂ ಕೂಡ ಸ್ತೋತ್ರ ಮಾಡ್ಕೊಂಡೇವು. ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಶ್ರೀಮಂತಿಗೆ ಕೊಡುವವಳ ಐಶ್ವರ್ಯ ಕೊಡುವವಳ ಈ ಪಂಚಭೌತಿಕ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ದೇವಿ ಋಷಿ ಮುನಿಗಳಿಗೆ ಆಶ್ರಯವಾಗಿರ್ತಕ್ಕಂಥ ದೇವಿ. ಹೌದು ತುಷ್ಟಿ ಪುಷ್ಟಿ ಲಜ್ಜಾ ರೂಪಗಳನ್ನು ಕೊಟ್ಟು ಬೇಡಿದವರಿಗೆ ಬೇಕಾದ ಕೊಟ್ಟಾಳ. ಹೌದಾ ಅಂತ ದೇವಿ ಇವತ್ತಿನ ದಿವಸ ನಮಗೆ ಯಾವುದೇ ತೊಂದರೆಗಳು ಬರಬಾರ್ದು ಅನ್ನುವಂತ ಉದ್ದೇಶ ಇಟ್ಟುಕೊಂಡ ಆ ದೇವಿಯನ್ನು ಇವತ್ತು ಸ್ತೋತ್ರ ನಾವು ಮಾಡಿಕೊಂಡಿದ್ದಾಗ್ಯದ. ಹೌದ್ರಿಪ್ಪ ಅದಕ್ಕೆ ಸರ್ಜೋಳಿ ಕಲಾವಂತರು ಬಂದು ಒಂದು ಸ್ತೋತ್ರವನ್ನು ಹೆಂಗ ಮಾಡ್ಕೊಂಡ್ರ ಹನುಮಂತನ ಅಂತ ಕೇಳಿದ್ರ ಹೆಂಗ್ರಿಪ್ಪ ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನ ಒಲಿಸಿಕೊಂಡ. ಬ್ರಹ್ಮದೇವರ ಪ್ರಯಾಸ ಪಟ್ಟು ಈಶ್ವರನ ಒಲಿಸಿಕೊಂಡ. ಅವನಿಂದ ಗಣಪತಿಯನ್ನು ಸೃಷ್ಟಿ ಮಾಡ್ರು ಅನ್ನುವಂತ ಮಾತು ಹಾಡ್ಯಾರ. ಹೌದಾ ಅದಕ್ಕೆ ಅವ್ರು ಹಾಡಿರ್ತಕ್ಕಂಥ ಹಾಡಿನ ನಮಗೆ ಏನ್ ಸಂಶಯ ಐತಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನ ಒಲಿಸಿಕೊಂಡ. ಅದೇ ಈಶ್ವರನಿಂದ ಗಣಪತಿಯನ್ನ ಸೃಷ್ಟಿ ಮಾಡಿದ ರಥ ಪುರಾಣದಾಗ ಬಂದಿಟ್ಟಾರ. ನೀವು ಹೇಳ್ತಕ್ಕಂಥ ಭವಿಷ್ಯ ಪುರಾಣದಾಗ ನಾನ್ ನಿಮ್ಮನ್ನೊಂದು ಮಾತು ಏನ್ ಕೇಳದಪ್ಪ ಅಂತ ಕೇಳಿದ್ರ ಏನ್ರಿಪ್ಪ ಇವತ್ತು ಗಂಡ ಹೆಚ್ಚ ಮಗ ಹೆಚ್ಚ ಗಂಡ ಹೆಚ್ಚ ಅನ್ನಕ್ ಬಂದಾರಿ. ಆ ಮಗನಿಗೆ ಆ ಗಂಡಗ ತಂದೆಗಳು ಎಷ್ಟು ಜನ ಅದಾರು. ಹೌದಾ ಹೌದಿಲ್ಲ. ಹೌದು ಬ್ರಹ್ಮದೇವರ ಪ್ರಯಾಸ ಪಟ್ಟ ಈಶ್ವರನ ಒಲಿಸ್ಕೊಂಡ್ರು. ಅವನಿಂದ ಸೃಷ್ಟಿ ಮಾಡಿಸ್ಯಾರ ಅಲ್ಲಿ. ಹೌದು ಆದ್ರ ಆ ಮಗನಿಗೆ ತಂದೆಗಳು ಎಷ್ಟು ಜನ ಅದಾರ ಅಂತದ ಸರ್ಜೋಳಿ ಕಲಾವಂತರು ಬಹಳ ವಿಸ್ತಾರವಾಗಿ ಹೇಳ್ಬೇಕಾಗಿದೆ ಈ ಮಾತು. ಹೌದ್ ಹೌದ್ ಹಂಗ ಏನ ಚುಟುಕಿ ಒಳಗ ಇಲ್ಲಿ ಮರ್ಯಾದೆ ಕೊಟ್ಟು ಮಾತಾಡ್ತಾರು. ಹಂಗ ಹಿಂಗ ಅಂದ್ರ ನಡೆಯಂಗಿಲ್ಲ ಗುರುಗಳ. ಎಲ್ಲರೇ ಟೆಪ್ಪಿ ಬರೋದು ಗುಬ್ಬಿ ಬಸ್ನಾದ್ರ ಯಾವ ನಡೆಯಲ್ಲ ಇಲ್ಲ. ಹೌದಿಲ್ಲ. ಅದಕ್ಕೆ ತಾತ್ಪರ್ಯದ
ಹಾ ಯಾಕಪ್ಪ ಅಂತ ಕೇಳಿದ್ರೆ ಕೃತಾಯುಗದಾಗ ನಡೆರ್ತಕ್ಕಂಥ ಘಟನೆ ಅದ. ಹೌದಾ ಹೌದಿಲ್ಲ? ಹೌದ್. ಅದಕ್ಕೆ ಬಹಳ ದೊಡ್ಡ ಕಲಾವಂತರದಾರ. ಹಾ ಹಾ ಬಹಳ ಸವಿಸ್ತಾರವಾಗಿ ಮಾತಾಡ್ತಾರ. ಹೌದ್. ಅವ್ರ ಹಾಡ್ತಕ್ಕಂತ ಹಾಡಿನೊಳಗ ಹಾ, ಹಾ. ಸಂಶಯ ಬಂದಲ್ಲ ನಾವು ಕೇಳ್ಬೇಕಾಗ್ಯದ. ಹೌದ್. ನಾವು ಹಾಡಿರ್ತಕ್ಕಂತ ಪದ್ಯದೊಳಗ ಅವ್ರಿಗೆ ಏನೋ ಸಂಶಯ ಬರೋದು ಮುಂದೆ ಫಲ ಕೇಳ್ರಿ. ಕೇಳ್ರಿ. ಅದಕ್ಕೆ ಹೇಳುವಂತ ಮಾತು ಏನಪ್ಪಾ ಅಂತ ಕೇಳಿದ್ರ, ಆಹಾ ಆ ಬ್ರಹ್ಮದೇವ್ರನ್ನ ಪೂಜೆ ಮಾಡ್ಕೊಡ್ರಿ, ಹಾ ಆ ಬ್ರಹ್ಮದೇವ್ರನ್ನ ಪೂಜೆ ಮಾಡ್ಕೊಡ್ರಿ ಅನ್ನುವಂತ ಮಾತು ಹೇಳ್ಯಾರ. ಹೌದ್. ಹಿಂದ ಪುರಾಣದಾಗ ಬಂದಿಟ್ಟಾರ. ಏನಂತ್ರಿ ಬ್ರಹ್ಮದೇವ್ರಿಗೆ ಪೂಜೆನೇ ಇಲ್ಲ, ಇಲ್ಲ ಬ್ರಹ್ಮದೇವ್ರಿಗೆ ಪೂಜೆ ಆಗ್ಬಾರ್ದತ್ತೆ ಪುರಾಣದಾಗ ಬಂದಿಟ್ಟಾರ. ಹೌದಾ ಮತ್ತ ಇವ್ರು ಹೇಳಕ್ ಬಂದಾರ ಬ್ರಹ್ಮದೇವ್ರನ್ನ ಪೂಜೆ ಮಾಡ್ಕೊಳಕತ್ತಾರ. ಹಾ ನೋಡು ಸರ್ಜೋಡಿ ಕಲಾವಂತರು ಹೆಂಗ ಪೂಜೆ ಮಾಡ್ಕೋಬೇಕು ಅವನ, ಯಾಕೆ ಪೂಜೆ ಮಾಡ್ಕೋಬೇಕು, ಹೌದ್. ಪೂಜೆ ಮಾಡ್ಕೋದ್ರಿಂದ ಏನೈತಿ ಕಾರಣ ಹೇಳ್ತಾರ. ಹಾ ಹಾ ಹಾ, ಹೌದಿಲ್ಲ? ಮತ್ತೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಹೇಳಿದ್ರ ಅವ್ರು ಹಾಡ್ಕೋತಾನ ಏನಂತ್ರಿಪ್ಪ ಸರ್ಜೋಡಿ ಕಲಾವಂತರು ಬಹಳ ಸೀನಿಯರ್ದಾರ. ಹಾ ಹಾ ಯಾಕಪ್ಪ ಅಂತ ಕೇಳಿದ್ರ ಹಾ, ಹಾ. ಈಗ ನಮ್ಮದ ಆದ್ರೂ ಕೂಡ ಹೊಸದಾಗಿರ್ತಕ್ಕಂಥ ಮೇಳ, ಅಚ್ಚಗಡಿದು ಸಹಿತ ಹಾ. ಹೊಸದಾಗಿರ್ತಕ್ಕಂಥ ಮೇಳ. ಹೌದ್. ಹೌದಿಲ್ಲ? ಹೌದ್. ಹಾಡುವಂತ ಹಾಡಿನಲ್ಲಿ ಏನೇನ ಆಗ್ಲಿ, ಆಗ್ಲಿ. ಯಾಕಪ್ಪ ಅಂತ ಕೇಳಿದ್ರೆ ಬರೆದು ಕೊಟ್ಟಿರ್ತಕ್ಕಂಥ ಹಾಡಿನಲ್ಲಿ ಲೋಪ ದೋಷಗಳು ಆಗ್ತಿರ್ತಾವ. ಹೌದ್. ಹಾಡ ಹಿಡಿದು ಮಾತಾಡಬಹುದು, ಮಾತಾಡ್ತಕ್ಕಂಥ ಮಾತನ್ನು ಹಿಡಿದು ಮಾತಾಡಬಹುದು. ಹೌದ್ ಹೌದು ಹೌದಿಲ್ಲ? ಹೌದ್. ಅದಕ್ಕೆ ಇವತ್ತಿನ ದಿವಸ ಹಾ, ಹಾ. ಯಾವ ಹೆಣ್ಣು ಹೆಚ್ಚ ತಾಯಿ ಹೆಚ್ಚ ಮಾಡ್ಕೊಂತಿರ್ತಕ್ಕಂಥ ಮಡದು ಹೆಚ್ಚ, ಹಾ ಒಟ್ಟಿನಲ್ಲಿ ಹೇಳ್ಬೇಕಾದ್ರೆ ಇವತ್ತಿನ ದಿವಸ ಹೆಣ್ಣ ಹೆಚ್ಚತ್ತ ನಾವು ಹೇಳ್ತೇವ. ಒಟ್ಟ ಹೆಣ್ ಹೆಚ್ಚ ಹಾ, ಈ ಕೂಡಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನ ಹೆಚ್ಚು ಮಾಡಿ ಹೋಗೋ ಕೆಲಸ ನಮ್ಮದದ. ಹೌದು ನಮ್ಮದದ ಹಾ, ಇವತ್ತು ಈಚ ಕಡೆ ಅಕ್ಕವ್ರ ಮೇಳ ಬಂದದ. ಹಾ ಅಕ್ಕವ್ರ ಮೇಳ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರ, ಕುರ್ಚಿ ಮೇಲೆ ಕೂತಾರಲ್ಲ ಇವ್ರು ಕುರ್ಚಿ ಮೇಲೆ ಕೂತ ಅಣ್ಣಗಳು ಹೆಚ್ಚು ಮಾಡೋ ಪಾಳೆ ಅವ್ರಿಗದ. ಹಾ ಹೌದಿಲ್ಲ? ಹೌದ್. ಅವ್ರ ಹೆಣ್ಣು ಮಕ್ಕಳು ಆದ್ರೂ ಸಹಿತ ಇವತ್ತು ಅವ್ರಿಗೆ ಗಂಡಿನ ಪಾರ್ಟಿ ಬಂದದ. ಬಂದದ ನಾವು ಗಂಡು ಮಕ್ಕಳು ಆದ್ರೂ ಸಹಿತ ಇವತ್ತ ಹೆಣ್ಣಿನ ಪಾರ್ಟಿ ನಮಗದ. ಹೌದು ಹೌದಿಲ್ಲ? ಹೊತ್ತು ಹೊಂಡುತ್ತಾನ ನನ್ನ ತಾಯಿಗಳು ಏನೇನು ಮಾಡ್ಯಾರ, ಹಾ ಹಾ ಏನೇನು ಪವಾಡ ಮಾಡ್ಯಾರ, ಹೌದ್. ಹೆಂಗ ಇತಿಹಾಸದಾಗ ತಮ್ಮ ಹೆಸರನ್ನ ಉಳಿಸ್ಯಾರ ಅನ್ನುವಂಥದ್ದು ಹಾ ಹಾ ಹೊತ್ತು ಹೊಂಡುತ್ತಾನ ನಾವು ಆದ್ರೂ ಕೂಡ ಹೇಳ್ಬೇಕಾಗ್ಯದ. ಹೌದ್. ಮುಂದಿನ ಪಾಯಕ್ಕೆ ಬಂದ ಅದಕ್ಕೆ ಹಿರಿಯರು ಹೇಳಿಗ್ಯಾರ. ಯಾರಪ್ಪ ಅಂತ ಕೇಳಿದ್ರ ಹನುಮಂತ ಸರ್. ಏನಂತ್ರಿಪ್ಪ ಹಾ, ಹೆಂಗಪ್ಪ ಅಂತ ಕೇಳಿದ್ರ, ಆಹಾ. ಸಣ್ಣ ವಯಸ್ಸಿನಾಗ ಏನು ನಿಮ್ಮ ಅವ್ವ ಮಾಡ್ಯಾರ ನೀವು ಹೇಳ್ರ, ಸಣ್ಣ ವಯಸ್ಸಿನಾಗ ನಮ್ಮಪ್ಪ ಏನ್ ಮಾಡ್ಯಾರ ನಾವ್ ಹೇಳ್ತೇವೆ ಅಂತ ಮಾತು ಹೇಳ್ಯಾರ. ಓ ಮುಂದಿನ ಪಾಲಕ ನೋಡೋಣ ಏನ್ ಹೇಳ್ತಾರ ಅನ್ನುವಂತ ಮಾತಿಟ್ಟು ಆಹಾ ನಾವಾದ್ರೂ ಕೂಡ ಅವ್ರು ಏನ್ ಹೇಳ್ತಾರ ತದ್ವಿರುದ್ಧವಾಗಿ ಮಾತಾಡುವಂತ ಮಾತಿಟ್ಟ ಮುಂದಿನ ಪಾಲಕ್ಕೆ ಬಂದ ನಮ್ಮ ಅವ್ವಗಳು ಏನೇನ್ ಜಗತ್ತಿನಾಗ ಕೀರ್ತಿ ಉಳಿಸ್ಯಾರ, ಹಾ. ಹೆಂಗ ಗಂಡನ ಸೇವಾ ಮಾಡ್ಯಾರ ಮಾಡ್ಯಾರ ಒಂದು ಮಾತು ಹೇಳದೈತಿ ನನ್ನ ಅವ್ವಗಳಿಗೆ. ಆಹಾ ಯಾಕಪ್ಪ ಅಂತ ಕೇಳಿದ್ರೆ ಗಂಡ ದೇವರ, ಹೌದ್, ಗಂಡನ ಬಿಟ್ರೆ ಮತ್ತಾರು ದೇವರಲ್ಲಿ ಭೂಮಿ ಮೇಲ. ಹೌದು ಹೌದಿಲ್ಲ? ಪುರಾಣದಾಗ ಬರ್ದಿಟ್ಟಾರ ತಂದೆ ತಾಯಿ ಪ್ರತ್ಯಕ್ಷ ದೇವರಂದಾರ. ಹೌದ್. ಹೌದಿಲ್ಲ? ಹೌದು. ಗುಡಿಯಲ್ಲಿರೋ ದೇವರ ಒಂದು ಲೆಕ್ಕಕ್ಕೆ ಮರಿಬಹುದು ಕರೆ, ಹಾ ಮಾಡ್ಕೊಂಡಿರ್ತಕ್ಕಂಥ ಗಂಡನ ದಯವಿಟ್ಟು ಯಾರು ಮರೆಯಕ್ ಹೋಗ್ಬೇಡ್ರಿ. ಹೌದ್. ಯಾಕಪ್ಪ ಅಂತ ಕೇಳಿದ್ರೆ ಅವನೇ ಗಂಡ, ಅವನೇ ದೇವರ, ಅವನೇ ಸರ್ವಸ್ವ. ಅವನ ನಂಡ ನಡೆದ್ರೆ ನಿಮಗ ಮುಂದಿನ ಜನ್ಮದಾಗ ಮೋಕ್ಷ ಅನ್ನೋದ. ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ತಮ್ಮ. ಸರಜಡಿ ಕಲಾವಂತರು ಬಹಳ ಶಣ್ಯಾರ್ದಾರ. ಮುಂದಿನ ಪಾಳ್ಯಕ್ಕೆ ಗಂಡ ಹೆಂಗ್ ಹೆಚ್ಚು ಮಾಡ್ತಾರ ಹಾ ಅನ್ನುವಂತ ಅವ್ರಿಗೆ ಪಾಳ್ಯನ ಕೊಟ್ಟ ಎರಡು ನುಡಿ ಚಾಲಿ ಹಾರಿ ಸರಜಡಿ ಕಲಾವಂತರು ಚಾನ್ಸ್ ಬಿಟ್ಕೊಡೋಣ. ಹೌದ್ ಹೌದ್ ಹೌದ್